ನಮ್ಮಲ್ಲಿ ಯಾರೋ ನಮ್ಮ ಯೋಜನೆಗಳ ಬಗ್ಗೆ ಮುಕುಂದ್ ಘೋಷ್ಗೆ ವಿಷಯ ತಲುಪಿಸ್ತಿದ್ದಾರೆ. ಅವರನ್ನ ಕಂಡು ಹಿಡಿಲೇಬೇಕು. ಇಲ್ದೇ ಇದ್ರೆ ನಾವು ನಮ್ಮವರನ್ನ ಕಾಪಾಡಕ್ಕಾಗಲ್ಲ. ನನಗ್ ಗೊತ್ತು ಯಾರು ಮುಕುಂದ್ ಘೋಷ್ಗೆ ವಿಷಯ ಹೇಳ್ತಿರೋದು ಅಂತ. ಏನು? ನಿನಗ್ ಗೊತ್ತಾ ಸುಬಿ? ಆ ಹಳ್ಳಿ ಆಚೆ ಎಲ್ಲರೂ ಸೇರ್ಕೊಂಡಿರ್ತಾರೆ. ಆ ನದಿ ದಡ ಇದೆಯಲ್ಲ ಅದ್ ಕಡೆ. ಹೇಯ್, ಎಲ್ಲ ಬನ್ನಿ. ಇವತ್ತ ಅನಂತನ್ ಜೊತೆಗೆ ಎಲ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಇನ್ ಮುಂದೆ ನಾನು ಅವ್ರನ್ನ ಎಲ್ಲಾದ್ರೂ ನೋಡಿದ್ರೆ ನಿಮ್ಗೆ ವಿಷಯ ತಿಳಿಸ್ತೀನಿ. ಇಲ್ಲ ಸುಭಾಷ್, ಅದ್ರ ಅವಶ್ಯಕತೆ ಇಲ್ಲ. ನೀನ್ ಮೊದಲು ಇಲ್ಲಿಂದ ಹೋಗು, ನಾವು ನೋಡ್ಕೋತೀವಿ. ಅನಂತ್ ಅವ್ರೆ ನೋಡಿ, ನಾವೆಲ್ಲರೂ ಜೊತೆಯಾಗಿ ಹೋದ್ರೆ ಪೊಲೀಸ್ ಅವರು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನಾವೆಲ್ಲರೂ ಹೀಗೆ ಜೊತೆಯಾಗಿದ್ರೆ ನಮ್ಮೇಲೆ ಯಾವ ಪ್ರಾಣಿನೂ ಆಕ್ರಮಣ ಮಾಡಲ್ಲ. ನೀವೆಲ್ರೂ ಒಂದೇ ಮನೆಯವರು ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಈಗ ನೀವು ಮಾತಾಡ್ತಾ ಇರೋದು ಕೇಳಿದ್ರೆ ನೀವೆಲ್ಲ ಒಂದೇ ತಂಡ ಅನ್ನಿಸ್ತಾ ಇದೆ. ನೀವು ಪೊಲೀಸವ್ರ ಹತ್ರ ಹೋಗಿ ಏನ್ ಜಗಳ ಮಾಡ್ಕೊಂಡಿದ್ದೀರಿ? ನಿಮ್ ಜೊತೆ ಚಿಕ್ಕ ಹುಡುಗ ಬೇರೆ ಇದ್ದಾನೆ. ಇವನನ್ನು ಪೊಲೀಸವ್ರು ಹುಡುಕ್ತಾ ಇದ್ದಾರಾ? ಸಾಧುಗಳೇ, ಇವನ್ ನನ್ನ ಅಕ್ಕನ್ ಮಗ ಸುಭಾಷ್. ಇವತ್ತಿವ್ನ ಇಲ್ದೇ ಇದ್ದಿದ್ರೆ ನಾವೆಲ್ಲರೂ ಸತ್ತೇ ಹೋಗ್ತಿದ್ವೇನೋ. ಅನು ಚಿಕ್ಕಮ್ಮ, ಅನಂತಣ್ಣ, ಪೊಲೀಸರು ಬರ್ತಾ ಇದ್ದಾರೆ ಅನ್ಸುತ್ತೆ. ಏನ್ ಮಾಡೋದೀಗ? ನೀವೆಲ್ಲ ಮರದ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳಿ. ಹೇಗಾದ್ರೂ ಮಾಡಿ ಪೊಲೀಸ್ನವ್ರು ಇಲ್ಲಿಂದ ಓಡಿಸೋ ಕೆಲಸ ನಾನ್ ಮಾಡ್ತೀನಿ. ಅಲ್ಲ, ಪೊಲೀಸರು ನಿಮ್ಮ ಮಾತು ಹೇಗೆ ಕೇಳ್ತಾರೆ? ಬೇಗ ಬೇಗ ಹೋಗಿ, ನೀವೆಲ್ರು ಹೋಗಿ. ಸುಬಿ, ಇಲ್ ಬಾ. ಯಾರು ನನ್ನ ಧ್ಯಾನನ ಹಾಳು ಮಾಡಿದ್ದು? ನೀವು ಈ ದಟ್ಟ ಕಾಡಲ್ಲಿ ಏನ್ ಮಾಡ್ತಾ ಇದ್ದೀರಾ? ಪ್ರಾಣ ಕಳ್ಕೊಳಕ್ ಬಂದಿದ್ದೀರಾ? ನೀವಿದೇ ಕಾಡಲ್ಲಿ ಇರ್ತೀರಾ? ಹಾ. ಇಲ್ಲಿ ಯಾರಾದ್ರೂ ಬಂದಿದ್ ನೋಡಿದ್ರ? ಈ ದಟ್ಟವಾದ ಕಾಡಿಗೆ ಯಾರಿಗೂ ಬರೋ ಧೈರ್ಯ ಇಲ್ಲ. ಸಾಧಾರಣವಾಗಿ ಇಲ್ಲಿಗೆ ಯಾವ ಮನುಷ್ಯನೂ ಬರೋದಿಲ್ಲ. ಅಕಸ್ಮಾತ್ ಇಲ್ಲಿಗೆ ಬಂದ್ರೆ ಹುಲಿಗೋ ಕರಡಿಗೋ ಸಿಕ್ಕಿ ಸತ್ತೋಗ್ತಾನೆ. ನಿಮಗ್ ಬದುಕಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿಂದ ಹೊರಟು ಹೋಗಿ. ಸ್ವದೇಶಿಗಳೆಲ್ಲರೂ ಹುಲಿ ಹೊಟ್ಟೆಗೆ ಆಹುತಿ ಆದ್ರೇನೋ, ಅವ್ರು ಈ ಕಡೆ ಏನಾದ್ರೂ ಬಂದಿದ್ರೆ ಇವತ್ತಿಗೆ ನನ್ನ ಚಿಂತೆ ಮುಗೀತು. ಪೊಲೀಸರ ಗನ್ಗಳಲ್ಲಿದ್ದ ಬುಲೆಟ್ಗಳು ಮಿಗಿತು. ಏಯ್, ನಡೆಯಿರಿ. ಪೊಲೀಸರೆಲ್ಲರೂ ಹೊರಟೋದ್ರು. ನೀವೆಲ್ಲರೂ ಬನ್ನಿ, ಏನು ಭಯ ಇಲ್ಲ. ಸಾಧುಗಳೇ, ನಿಮ್ಮಿಂದಾಗಿ ಇವತ್ ನಮ್ ಪ್ರಾಣ ಉಳೀತು. ಆದ್ರೆ ಈ ಸಮಸ್ಯೆ ಇಲ್ಲಿಗೆ ಮುಗ್ದಿಲ್ಲ. ಬನ್ನಿ, ನಿಮ್ಮೆಲ್ರಿಗೂ ಒಂದು ಜಾಗ ತೋರಿಸ್ತೀನಿ. ನೀವಲ್ಲಿ ಆರಾಮಾಗಿ ಉಳ್ಕೋಬಹುದು. ಹಾ ಅನಂತವ್ರೆ, ನಾವು ಹಳ್ಳಿ ರಸ್ತೆಯಲ್ಲಿ ಹೋಗಿ ಹೇಗಾದ್ರೂ ಮಾಡಿ ಸುಭಾಷ್ನ ಮನೆಗೆ ತಲುಪಿಸ್ಲೇಬೇಕು. ನೋಡಮ್ಮ, ಈ ಹುಡುಗ ಯಾರೇ ಆಗಿರ್ಲಿ, ಇವನ್ನ ಹುಷಾರಾಗಿ ನೋಡ್ಕೊಳ್ಳಿ.
ನೀನ್ ಯಾವಾಗ್ಲೂ ಮನೇಲೇ ಇರೋದಕ್ಕೆ ಪ್ರಯತ್ನ ಮಾಡಪ್ಪ, ಸರಿನಾ? ಸರ್, ಟೆಗರ್ಟ್ ಸರ್ ನಿಮ್ನ ತುಂಬಾ ಹೊಗಳ್ತಾ ಇದ್ರು. ನಾನು ಇಂಗ್ಲೆಂಡ್ ಹೋಗುವಾಗ ಅವ್ರನ್ನ ಮೀಟ್ ಮಾಡಿದ್ದೆ. ಅವ್ರೇನ್ ಹೇಳಿದ್ರು ಗೊತ್ತಾ? ಸಂಶೂಲ್ ಆಲಂ ಇಸ್ ಅ ಜೆಮ್ ಆಫ್ ಅ ಪರ್ಸನ್, ಇಸ್ ಅ ಜ್ಯುವೆಲ್. ನಿಮಗೆ ಸೂಕ್ಷ್ಮವಾದ ದೃಷ್ಟಿ ಇದೆ ಅಂತ ಅವ್ರು ನನಗೆ ಹೇಳಿದ್ರು. ಟಿಗರ್ಟ್ ಸರ್ ನನ್ನ ತುಂಬಾ ಟ್ರಸ್ಟ್ ಮಾಡ್ತಾರೆ. ನಾನು ರಿಚರ್ಡ್ಸನ್ ಸರ್, ತುಂಬಾನೇ ಟೈಮ್ ಆಯ್ತಲ್ಲ, ಮುಕುಂದ್ ಯಾಕಿನ್ನೂ ಬಂದಿಲ್ಲ? ನೀವೊಂದ್ಸಲ ಹೋಗಿ ಚೆಕ್ ಮಾಡಿ. ಸರ್, ಮುಕುಂದ್ ಅವರೇ, ಬರ್ಬೇಕು 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 ಬರ್ಬೇಕು. ಹೇಳಿ, ಎಷ್ಟು ಸ್ವದೇಶಿಗಳನ್ನ ಸ್ವರ್ಗಕ್ಕೆ ಕಳಿಸ್ ಬಂದಿದ್ದೀರಾ ಹೇಳಿ? ಸರ್, ಒಬ್ಬರನ್ನು ಕಳ್ಸಕ್ಕಾಗ್ಲಿಲ್ಲ ಸರ್. ಎಸ್ ಸರ್, ಒಬ್ರು ಸಿಗ್ಲಿಲ್ಲ ಸರ್, ಎಲ್ಲ ಓಡ್ ಹೋಗ್ಬಿಟ್ಟಿದ್ರು. ಇದೇ ಕೊನೆಲೆ ಎಲ್ಲ ಸ್ವದೇಶಿಗಳು ಸೇರ್ಕೊಂಡಿರೋದು. ನೋಡಿ, ನೀವೇ ನೋಡಿ, ದೀಪ ಕೂಡ ಇನ್ನೂ ಉರಿತಾನೇ ಇದೆ. ಎಲ್ರು ಇಲ್ಲ ಇದ್ದಾರೆ ಅಂತ ಹೇಳಿದ್ದೆ, ಎಲ್ಲಿ ಹೋದ್ರಲ್ಲ? ಸಾಹೇಬ್ರೆ, ಎಲ್ರು ಓಡ ಹೋಗಿದ್ದಾರೆ. ನಾವು ಬರೋ ಸುದ್ದಿ ಹೇಗೋ ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಓಡ ಹೋಗಿದ್ದಾರೆ. ನಿಮಗ್ ಮಾನ ಮರ್ಯಾದೆನೇ ಇಲ್ವಾ? ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟ ಮೇಲೂ ಅವ್ರನ್ನ ಹಿಡಿಯೋಕ್ಕಾಗ್ಲಿಲ್ವಾ ನೀವು? ಎಲ್ಲ ಓಡೋಗ್ಬಿಟ್ರ? ನಾನು ಕಷ್ಟಪಟ್ಟು ಇಷ್ಟೆಲ್ಲ ಸುದ್ದಿ ಕೊಟ್ಟ ಮೇಲೂ ಓಡೋಗ್ಬಿಟ್ಟಿದ್ದೀರಾ? ಅವ್ರು ಹೇಗ್ ಓಡೋದ್ರು? ಹೇಗ್ ಸಾಧ್ಯ ಆಯ್ತು ಹೇಳಿ ಹೇಳಿ? ನನಗೇನ್ ಗೊತ್ತು ಸರ್, ನಾನು ಅಲ್ಲಿಗೆ ಹೋದಾಗ ಯಾರೂ ಇರ್ಲಿಲ್ಲ. ಆದ್ರೆ ಒಂದು ಒಳ್ಳೆ ಸುದ್ದಿ ಇದೆ, ಅವರೆಲ್ಲ ಕ್ರೂರ ಪ್ರಾಣಿಗಳಿರೋ ಕಾಡಿಗೆ ಹೋಗಿದ್ದಾರೆ. ಆ ಕಾಡಿಗೆ ಹೋದವರು ಇದುವರೆಗೂ ಯಾರು ವಾಪಸ್ ಬಂದಿಲ್ಲ. ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲದ್ರೆ ನೀವ್ ಯಾರನ್ನ ಬೇಕಾದ್ರೂ ಕೇಳಿ ಸರ್, ನಿಮ್ಗೆ ನಂಬಿಕೆ ಬರುತ್ತೆ. Shut up! ರಿಚರ್ಡ್ಸನ್ ಸರ್, ಏನಿದು? ಇವ್ರನ್ನ ಸರ್ಕಾರ ಯಾಕೆ ಇಟ್ಕೊಂಡಿರೋದು? ಸುಮ್ನೆ ಓಡಾಡ್ಕೊಂಡು ತಿರುಗಾಡ್ಕೊಂಡಿರೋಕ? ಏನು ಕೆಲಸ ಮಾಡದೆ ಸಂಬಳ ತಗೊಂತಿರ್ತಾರೆ. ನಾನ್ ಕಲ್ಕತ್ತಾಗ ಹೋಗಿ ಟಿಗರ್ ಸಾಹೇಬ್ರ ಹತ್ರ ಮಾತಾಡ್ಬೇಕಾಗಿದೆ. ಈ ಮುಕುಂದ್ ಬಗ್ಗೆ ನಾನು ರಿಪೋರ್ಟ್ ಮಾಡ್ತೀನಿ. ನೋಡ್ತಾ ಇರು. ನಿನ್ನ ಸ್ವದೇಶಿಗಳನ್ನ ಕಟಕ್ಕಿಂದ ಕೋಲ್ಕತ್ತಾಗೆ ನಾನು ಹೇಗೆ ಹೇಳ್ಕೊಂಡು ಹೋಗ್ತೀನಿ, ನೀನ್ ಕಣ್ಣಾರೆ ನೋಡ್ತಾ ಇರು. ನಾನು ನೋಡ್ತೀನಿ ಇದರಲ್ಲಿ ಏನ್ ಬರ್ದಿದ್ದಾರೆ ಅಂತ. ನೀನೊಬ್ಬ ಸರ್ಕಾರದ ನೌಕರ, ದೇಶದ್ರೋಹಿ. ನೋ! ಸುಭಾಷ್ ಏನಾದ್ರೂ ನಮಗ್ ಸುದ್ದಿ ಕೊಡದೆ ಇದ್ದಿದ್ರೆ ನಮ್ ಗತಿ ಏನಾಗ್ತಿತ್ತೋ ಏನೋ. ಆದ್ರೆ ಜತಿನವ್ರೆ, ನನ್ಗೊಂದ್ ವಿಷಯ ಗೊತ್ತಾಗ್ತಾ ಇಲ್ಲ. ಪೊಲೀಸರಿಗೆ ನಾವಿರೋ ಜಾಗ ಹೇಗ್ ಗೊತ್ತಾಯ್ತು? ಆದ್ರೆ ನೀವು ಕಾಡಿನ ದಾರಿಲಿ ಹೇಗ್ ಬಂದ್ರಿ? ಆದ್ರೆ ಜತಿನವ್ರೆ, ಈ ಮನೆ ಯಾರ್ದು ಅಂತ ನೀವ್ ಹೇಳಲೇ ಇಲ್ಲ. ಹೇಳ್ತೀನಿ. ಇದು ನನ್ನ ಸೋದರನ್ ಮನೆ. ವೀರೇನ್, ವೀರೇನ್, ನೀವೆಲ್ಲರೂ ಆರಾಮಾಗಿ ಬಂದ್ರಿ ತಾನೆ? ನಿಮ್ಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಅಲ್ವಾ? ನನ್ಗನ್ಸುತ್ತೆ ನೀವ್ ಯಾರು ಏನೂ ತಿಂದಿಲ್ಲ ಅಂತ.
ನಿಮ್ಗೋಸ್ಕರ ಏನಾದರೂ ಮಾಡ್ತೀನಿ. ವೀರೇನ್, ಇವರೆಲ್ಲ ನಿನ್ನ ಬ್ರಿಟಿಷರ ಪತ್ತೆದಾರ ಅನ್ಕೊಂಡಿದ್ದಾರೆ. ಯಾಕಂದ್ರೆ ಏನೂ ಕೇಳದೆ ಇವ್ರಿಗೆ ಉಪಚಾರ ಮಾಡ್ತಿದ್ಯಲ್ಲ, ಉಳ್ಕೊಳಕ್ ಜಾಗ ಕೊಟ್ಟು ತಿನ್ನಕ್ ಊಟ ಬೇರೆ ಕೊಡ್ತಿದ್ಯಲ್ಲ. ನನ್ನ ಹೆಸರು ವೀರೇಂದ್ರ ದತ್ತ ಅಂತ. ನಾನು ಎಲ್ರಿಗೂ ಪರಿಚಯ ಮಾಡ್ಕೊಡ್ತೀನಿ. ಇವ್ ನನ್ನ ಗೆಳೆಯ, ನನ್ನ ಸೋದರನ್ ಹಾಗೆ. ನಮ್ಮ ಹೊಸ ಜಾಗದ ಮೇಲೆ ಪೊಲೀಸ್ನವ್ರು ದಾಳಿ ಮಾಡಿದ್ರು ಅಂತ ಇವನೇ ನನಗೆ ಹೇಳಿದ್ದು. ನೀವೆಲ್ಲ ಕಾಡಿಗೆ ಹೋದ್ರಿ ಅಂತ ಇವನೇ ಹೇಳಿದ್ದು. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬರೋಕಾಯ್ತು. ಆದ್ರೆ ನಿಮಗೆ ಹೇಗೆ ಗೊತ್ತಾಯ್ತು? ವೀರೇನ್ಗೆ ಒಂದು ಸಮಸ್ಯೆ ಇದೆ. ರಾತ್ರಿ ನಿದ್ದೆ ಬರ್ದೆ ಓಡಾಡ್ತಾ ಇರ್ತಾನೆ. ನಿಜ ಹೇಳ್ಬೇಕಂದ್ರೆ ಬ್ರಿಟಿಷರ ಜೊತೆ ಇನ್ಫಾರ್ಮರ್ ಕೆಲಸ ಮಾಡ್ತಾ ವೀರೇನ್ ಸುಖವಾಗಿದ್ದ. ಆದ್ರೆ ಈಗ ನಮ್ ಜೊತೆ ಕೆಲಸ ಮಾಡ್ತಾನೆ. ನಮ್ ತಂಡಕ್ಕೆ ಸೇರ್ಕೊಳ್ಳೋ ಅನುಮತಿ ನಾನ್ ಕೊಟ್ಟಿದ್ದೀನಿ. ಇನ್ ಮುಂದೆ ಇವನು ನಮ್ಮಲ್ಲೊಬ್ಬ. ನಮ್ ಜೊತೆ ಕೈ ಜೋಡಿಸಿ ಎಲ್ಲಾ ಕೆಲಸ ಮಾಡ್ತಾನೆ. ಮುಖ್ಯವಾದ ವಿಷಯ ಏನಂದ್ರೆ ಸಂಶುಲ್ ಆಲಂ ಕಟಕಕ್ಕೆ ಬಂದಿದ್ದಾನೆ. ಸಂಶುಲ್ ಆಲಂ ಕಟಕಕ್ಕೆ ಬಂದಾಯ್ತಾ? ಹಾ, ಅವನು ಬಂದಿದ್ದಾನೆ ವೇಷ ಬದಲಾಯಿಸ್ಕೊಂಡು. ಅದರಿಂದ ನಿಮಗೆ ವಿಷಯ ಗೊತ್ತಾಗಿಲ್ಲ. ಸಂಶುಲ್ ಹೇಳ್ ಕಳ್ಸಿರೋ ಅವನ ಪತ್ತೆದಾರನೇ ನಿಮ್ಮನ್ನೆಲ್ಲ ಹಿಂಬಾಲಿಸಿ ಕಂಡಿಡ್ದಿರೋದು. ಅದಕ್ಕೆ ಇವತ್ತು ಪೊಲೀಸವ್ರು ನಿಮ್ಮ ಮೇಲೆ ದಾಳಿ ಮಾಡಿರೋದು. ನೀವೆಲ್ಲ ಭಯ ಪಟ್ಕೊಂಡಿದ್ದೀರಾ ಹೇಗೆ? ನಮ್ ಕೆಲ್ಸ ಈಗ ಇನ್ನೂ ಜಾಸ್ತಿ ಆಗಿದೆ. ನಮ್ ಹತ್ರ ಸಮಯ ಕಡಿಮೆ ಇದೆ. ಸಂಶುಲ್ ನಮ್ಮನ್ನ ಹುಡ್ಕೋ ಮೊದಲೇ ನಾವ್ ಅವನ್ನ ಎಲ್ಲ ದಿಕ್ಕಿಂದ ಸುತ್ತುವರಿಬೇಕು. ಈಗ ನಾವ್ ಇಲ್ಲಿಂದಾನೆ ಕೆಲಸ ಮಾಡೋದನ್ನ ಶುರು ಮಾಡ್ಬೇಕು. ಅನಂತ್ ಮತ್ತೆ ವೀರೇನ್ಗೆ ನಾನು ಸಂಶುಲ್ ಆಲಂನ ಹುಡ್ಕೋ ಕೆಲಸ ಕೊಡ್ತೀನಿ. ಹೊರಡೋಕ್ ಮೊದಲು ನನಗೆ ಇನ್ನೊಂದು ಕೆಲಸ ಉಳ್ಕೊಂಡಿದೆ. ಅನಂತ್ ಹಾಗೂ ಅನುಪಮ ಅವ್ರನ್ನ ಒಂದ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸುಭಿ, ಸುಭಿ, ಏನಿದು? ರೂಮಲ್ಲೂ ಇಲ್ಲ, ಹೊರಗಡೆನೂ ಇಲ್ಲ. ನಾನ್ ಚಿಕ್ಕಮ್ಮವನ್ ಜೊತೆ ಇದ್ದಾನೆ ಅನ್ಕೊಂಡಿದ್ದೆ, ಆದ್ರೆ ಅಲ್ಲೂ ಇಲ್ಲ. ಎಲ್ಲಿ ಹೋದ ಇವನು? ಸುಭಿ, 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 ಇವನು ಮನೆ ಆಚೆ ಎಲ್ಲೂ ಹೋಗಿಲ್ಲ ತಾನೆ? ಆದ್ರೆ ಎಲ್ಲಿದ್ದಾನೆ? ವಿಭಾ, 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 ಬೇಗ ಬಾ. ಸುಬಿ ಎಲ್ಲೂ ಕಾಣಿಸ್ತಾ ಇಲ್ಲ. ಏನೋ? ಹೌದು, ಬೇಗ ಬಾ. ನಡೀರಿ. ಸುಭಿ, ವಿಭಾ, ನೀನ್ ಮೇಲ್ ಹೋಗಿ ನೋಡು, ನಾನು ಈ ಕಡೆ ನೋಡ್ತೀನಿ. ಸುಭಿ, ಸುಭಾಷ್ ಎಲ್ಲೂ ಇಲ್ಲ. ಎಲ್ಲ ಹೋಗಿದ್ದಾನೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ವಿಭಾ, ನೀನ್ ಬಾಗ್ಲ ಹತ್ರ ಇರು, ನಾನು ಹೊರಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ನು ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಾನು ಮನೆಗೆ ಬಂದಾಗ ಅವ್ನು ನನಗೇನೋ ಹೇಳ್ಬೇಕು ಅಂತ ಬಂದಿದ್ದ. ಆದ್ರೆ ನಾನು ಅವನ್ನ ಕಳಿಸ್ಬಿಟ್ಟೆ. ಏನ್ ಹೇಳಕ್ ಬಂದಿದ್ದ? ಯಾವ್ದಾದ್ರೂ ವಿಷಯದ ಬಗ್ಗೆ ಹೇಳಿದ್ನ? ನನಗೆ ಗೊತ್ತಿಲ್ಲ ಅವ್ನು ಏನ್ ಹೇಳ್ಬೇಕು ಅಂತಿದ್ನೋ. ಅವನು ಏನ್ ಹೇಳಕ್ ಬಂದಿದ್ದ ಅಂತ ನಾನು ಅವಾಗ್ಲೇ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ನಲ್ಲಿ ಅವ್ನು ಎಲ್ಲಿ ಹೋಗಿದಾನೋ ಗೊತ್ತಾಗ್ತಿತ್ತು. ಈ ಸುಭಿ ಯಾಕೆ ಹೀಗ್ ಮಾಡ್ತಾನೋ ಏನೋ. ಸರಿ, ಇಲ್ಲಿ ಕೇಳುವೆ ಬಾ. ಮನೇಲೆಲ್ರೂ ಮಲಗಿದ್ದಾರೆ. ಇಷ್ಟೊತ್ತಲ್ಲಿ ಸುಭಿ ಮನೇಲಿಲ್ಲ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಎಲ್ರೂ ಗಾಬರಿ ಆಗ್ತಾರೆ. ನಾನೊಂದು ಕೆಲಸ ಮಾಡ್ತೀನಿ. ಎಲ್ರೂ ಹೇಳಕ್ ಮುಂಚೆನೆ ನಾನು ಹೋಗಿ ಸುಭಿನ ಹುಡುಕೊಂಬರ್ತೀನಿ. ನೀನಿಲ್ಲೇ ಇರು.
ಶರತಣ್ಣ ನೀವು ಬಾಯಿ ಮುಚ್ಚು. ಇಷ್ಟೊತ್ತಲ್ಲಿ ಯಾರಿಗೂ ಏನು ಹೇಳ್ದೆ ಎಲ್ಲಿಗೆ ಹೋಗಿದ್ದೆ? ಇದು ಮನೆಯಿಂದ ಆಚೆ ಹೋಗೋ ಸಮಯನ? ಹೇಳು. ಶರತಣ್ಣ, ನನ್ನ ಮನ್ಸಿಗೆ ನೋವಾಗಿತ್ತು. ಮನೇಲಿರೋಕ್ ಮನ್ಸು ಒಪ್ತಾನೆ ಇರ್ಲಿಲ್ಲ. ಅದಕ್ಕೆ ಹೊರಗಡೆ ಹೋಗಿದ್ದೆ. ಮನ್ಸಿಗೆ ನೋವಾದ್ರೆ ಮನೆಯಿಂದ ಆಚೆ ಹೋಗೋದಾ? ಏನ್ ಸುಭಿ ನೀನು? ಇಷ್ಟೊತ್ತಲ್ಲಿ ನಿನ್ ಮನೆಯಿಂದ ಆಚೆ ಹೋದ್ರೆ ನಾವ್ ಏನ್ ಅನ್ಕೋಬೇಕು? ಇಷ್ಟೊತ್ತಲ್ಲಿ ಮನೆಯಿಂದ ಆಚೆ ಹೋಗೋದು ಸರಿ ಅಲ್ಲ ಅಂತ ನಿನಗೆ ಗೊತ್ತು ತಾನೆ? ಸುಭಾಷ್, ನನ್ ಮೇಲೆ ನಿನಗ್ ಕೋಪ ಬಂದಿತ್ತಾ? ನಾನ್ ಆಗ್ಲೇ ನಿನ್ ಮಾತ್ ಕೇಳಿಸ್ಕೊಳ್ಳಿಲ್ಲ ಅಂತ ನಿನ್ ಮನ್ಸಿಗೆ ನೋವ? ಅದೇನ್ ದೊಡ್ಡ ವಿಷಯ ಅಲ್ಲ ವಿಭಾ. ಏನ್ ಅನ್ಕೊಂಡಿದ್ಯಾ ನೀನು? ನಿನ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡ್ಬೋದು ಅಂತನ? ನನಗ್ ಚೆನ್ನಾಗ್ ಗೊತ್ತು. ನನ್ನಿಂದಾನೇ ಅವನ್ ಮನ್ಸಿಗೆ ನೋವಾಗಿದೆ. ನಾನು ಅವ್ನ್ ಹೇಳೋದನ್ನ ಕೇಳಿಸ್ಕೊಳ್ದೆ ಅವನನ್ನ ಕಳಿಸ್ಬಿಟ್ಟೆ. ಹೇಳು ಸುಭಾಷ್, ಈಗ ನೀನ್ ಏನ್ ಹೇಳ್ತೀಯ ನಾನು ಕೇಳಿಸ್ಕೊತೀನಿ. ಬೇಡ ವಿಭಾ, ಇಷ್ಟೊತ್ತಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಹೋಗ್ ರೂಮ್ಗೆ ಹೋಗಿ ಮಲ್ಕೋ. ವಿಭಾ, ಇವನನ್ನ ಕರ್ಕೊಂಡು ಹೋಗು. ಅನುಚಿಕಮ್ಮ ಅವರೆಲ್ಲ ತಲುಪಬೇಕಾಗಿರೋ ಜಾಗಕ್ಕೆ ತಲುಪಿರ್ತಾರಲ್ವಾ? ಬಾ. ಇದೊಂದು ಪೇಪರ್ನ ಹಿಡ್ಕೊಂಡ್ ಬಂದ್ಯಾ ನೀನು? ಒಬ್ಬ ಸ್ವದೇಶಿನೂ ಸಾಯ್ಸಕ್ಕಾಗ್ಲಿಲ್ವಾ? ಯು ಗುಡ್ ಫಾರ್ ನಥಿಂಗ್. ಸರ್, ನೀವೇನಾದ್ರೂ ಒಪ್ಕೊಂಡ್ರೆ ನಾನು ಈಗ್ಲೇ ಇವನನ್ನ ಕಟಕ್ಕಿಂದ ಟ್ರಾನ್ಸ್ಫರ್ ಮಾಡಿ ಇವನ್ ಜಾಗಕ್ಕೆ ಬೇರೆ ಆಫೀಸರ್ನ ಕರೆಸ್ತೀನಿ. ಇಲ್ಲ ಇಲ್ಲ ಸರ್, ನನಗೆ ಒಂದೇ ಒಂದು ಅವಕಾಶ ಕೊಡಿ. ನಿಮಗೆ ಗೊತ್ತಲ್ಲ ಸರ್, ಅವ್ರನ್ನ ಹಿಡಿಯಕ್ಕೆ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಅಂತ. ಆದ್ರೆ ಅವ್ರು ಸಿಗ್ತಿಲ್ಲ. ನೀವೇನಾದ್ರೂ ಹೂ ಅಂದ್ರೆ ನಾವ್ ಈಗಲೇ ಸರ್ಚ್ ವಾರೆಂಟ್ನ ಇಶ್ಯೂ ಮಾಡ್ಬೋದು. ಆದ್ರೆ ಅವರು ಕಾಡ್ಗೆ ಹೋಗಿರೋದ್ರಿಂದ ಅವ್ರು ಯಾರು ಬದುಕಿರಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ. ಆದ್ರೂ ನಂಗೆ ಒಂದೇ ಒಂದು ಅವಕಾಶ ಕೊಡಿ ಸರ್. ನೀವೇನಾದ್ರೂ ಅವಕಾಶ ಕಳ್ಕೊಂಡ್ರೆ ನೀವು ನಿಮ್ ಪ್ರಾಣ ಕಳ್ಕೋಬೇಕಾಗುತ್ತೆ. ನೀವು ಅದಕ್ಕೆ ಸಿದ್ಧವಾಗಿದ್ದೀರಾ? ಹಾಗಾದ್ರೆ ಹೋಗಿ ಮುಕುಂದ್ ಅವ್ರೆ, ಎಲ್ಲ ಕಡೆ ವಿಷಯನ ಹಬ್ಸಿ ಈ ಸಂಶುಲ್ ಆಲಂ ಬರ್ತಿದ್ದಾನೆ ಅಂತ. ವಿಶೇಷವಾಗಿ ಬಜಾರ್ ಇಲಾಖೆಯಲ್ಲಿ. ನೀವಿಷ್ಟು ಮಾಡಿದ್ಮೇಲೆ ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಮಿಕ್ಕಿದ್ ನಾನು ನೋಡ್ಕೊಂತೀನಿ. ಸರ್, ಇಷ್ಟು ಹೇಳಿ ಬಂದ್ರೆ ಮುಗ್ದೋಯ್ತಾ? ನಿಮ್ ಕಡೆಯಿಂದ ನನಗಿಷ್ಟು ಮಾಡ್ಕೊಟ್ರೆ ಸಾಕು. ಈ ವಿಷಯ ಎಷ್ಟರ ಮಟ್ಟಿಗೆ ಹರಡಬೇಕು ಅಂದ್ರೆ ಎಲ್ಲಾ ಸ್ವದೇಶಿಗಳ ಬಾಯಲ್ಲಿ ಕಿವಿಯಲ್ಲಿ ಇದೇ ಮಾತಿರ್ಬೇಕು. ಇದಕ್ಕೆಲ್ಲ ಆ ಬಜಾರ್ ಸಂತೆ ಇಲಾಖೆನೆ ಸರಿಯಾದ ಜಾಗ ಅಂತ ನನಗನ್ಸ್ತಾ ಇದೆ. ಈ ದಟ್ಟವಾದ ಕಾಡಿಗೆ ಯಾರಿಗೂ ಬರೋ ಧೈರ್ಯ ಇಲ್ಲ. ಸಾಧಾರಣವಾಗಿ ಇಲ್ಲಿಗೆ ಯಾವ ಮನುಷ್ಯನೂ ಬರೋದಿಲ್ಲ. ಅಕಸ್ಮಾತ್ ಇಲ್ಲಿಗೆ ಬಂದ್ರೆ ಹುಲಿಗೋ ಕರಡಿಗೋ ಸಿಕ್ಕಿ ಸತ್ತೋಗ್ತಾನೆ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಸರ್, ಅವರಲ್ಲಿ ಒಬ್ಬರು ಬದುಕಿರಲ್ಲ. ಅವ್ರು ಬದುಕೋ ಪ್ರಯತ್ನ ಪಟ್ರು ಕಾಡು ಪ್ರಾಣಿಗಳವ್ರನ್ನ ಬಿಡೋದಿಲ್ಲ. ನಾನೀಗ ಹೇಳ್ತಿದ್ದೀನಲ್ಲ ಮುಕುಂದ್ ಅವರೇ, ಅವರೆಲ್ಲ ತಪ್ಪಿಸ್ಕೊಂಡಿದ್ದಾರೆ. ಇಲ್ಲ ಸರ್, ಸಾಧ್ಯ Stop it, ಮುಕುಂದ್. ಹೋಗು. Take this pen and paper. Now write your resignation letter. ಎಸ್ ಸರ್. ನೋ ಸರ್. ಸರ್ ಸರ್, ನಾನು ಇವತ್ತೇ ಎಲ್ಲ ಕಡೆ ವಿಷಯ ಹಬ್ಬಿಸ್ಬಿಡ್ತೀನಿ ಸರ್. ಸಂಶುಲ್ ಆಲಂ ಅವರು ಕಟಕ್ಕಾಗಿ ಬರ್ತಿದ್ದಾರೆ ಅಂತ. Then go. ಎಸ್ ಸರ್. ಮುಕುಂದ್ ಅವರೇ, ಒಂದು ವಿಷಯ ತಲೆಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ವಿಷಯ ಎಲ್ರಿಗೂ ಹಬ್ಬಿಸಿದ ಮೇಲೆ ನೀವು ಎಲ್ಲೂ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಇದನ್ನ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಎಸ್ ಸರ್. Sir, what's the plan? ನೀವು ಮಾರ್ಕೆಟ್ ಅಲ್ಲಿ ಏನ್ ಮಾಡ್ಬೇಕಂತಿದ್ದೀರಾ? ವಿಷಯ ಹಬ್ಲಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ.
ಹೀಗೆ ಒಬ್ಳೆ ಕೂತಿದ್ದೀರಾ ವಿಭಾ? ಅಕ್ಕ ನೀವಾ? ನೆನ್ನೆ ನಿಮ್ ಜೊತೆ ಮಾತಾಡಕ್ಕೆ ಆಗಿರ್ಲಿಲ್ಲ. ಇವತ್ ಬೆಳಗ್ಗೆಯಿಂದ ನೀವು ಹೊರಗಡೆನೆ ಬಂದಿಲ್ಲ. ಅದ್ಕೆ ನಾನೇ ನಿಮ್ಮನ್ ಮಾತಾಡ್ಸೋಣ ಅಂತ ಬಂದೆ. ಅಲ್ಲ, ನಿಮ್ಮನ್ ನೋಡಿದ್ರೆ ಬೇಜಾರಾಗಿರೋ ಹಾಗಿದೆ. ಏನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಂಗ್ ನಂಬಿಕೆನೇ ಬರ್ತಾ ಇಲ್ಲ. ನಿಮಗೆ ಯಾರ ಮೇಲಾದ್ರೂ ಕೋಪನಾ? ನೀವು ಬೇಜಾರಲ್ಲಿದ್ದೀರಾ? ಶರತ್ ಅವ್ರ ಮೇಲೆ ಕೋಪನಾ? ಶರತ್ ಅವರು ಮನೆಗ್ ರಾತ್ರಿನೇ ಬಂದ್ರಲ್ಲ, ಅವ್ರು ನಿಮ್ಗೇನಾದ್ರೂ ಹೇಳಿದ್ರಾ? ಅವರಿಗೆ ನನ್ ಮೇಲೆ ತುಂಬಾ ಸಿಟ್ಟು ಬಂದಿದೆ ಅಕ್ಕ. ಸಿಟ್ಟು ಬಂದಿದ್ಯಾ? ಅದ್ಯಾಕೆ? ನೀವ್ ಕೋಲ್ಕತ್ತಾಗ ಯಾವಾಗ ಬಂದ್ರಿ? ಇವತ್ತೇ ಬಂದಿರ್ಬೇಕು. ಇಲ್ಲ, ನಾನು ಬಂದಿದ್ದೀವತ್ತಲ್ಲ, ಬಂದ್ 2 ದಿನ ಆಯ್ತು. ಹಾಸ್ಟೆಲ್ನಲ್ಲಿದ್ದೀನಿ. ಇದೇನ್ ವಿಭಾ, ಅವ್ರು ನಿನ್ನ ನೋಡಕ್ಕೆ ಬಂದೇ ಇಲ್ವಾ? ಶರತಣ್ಣ, ಬಾ ಸುಭಾಷ್. ಶರತಣ್ಣ ಎಲ್ಲಿದ್ದಾರೆ? ನಿಮ್ ಶರತ್ತಣ್ಣ ಎಲ್ ಹೋದ್ರು ನನಗೂ ಗೊತ್ತಿಲ್ಲ ಸುಭಾಷ್. ನಾನಾಗ್ಲೇ ಅವ್ರನ್ನ ನೋಡ್ದೆ. ಅವ್ರೆಲ್ಲೋ ಹೊರಡ್ತಾ ಇದ್ರು, ಆದ್ರೆ ಎಲ್ ಹೋದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಯಾಕೆ ಸುಭಾಷ್, ನೀನು ಅಣ್ಣನಿಗೇನಾದ್ರೂ ಹೇಳ್ಬೇಕಾಗಿತ್ತಾ? ನನ್ನ ಹತ್ರ ಹೇಳು. ಅಪ್ಪ ಅಮ್ಮ ಈಗ ದಾನ ಮಾಡಕ್ ಹೋಗಿದ್ದಾರೆ. ಮತ್ತೆ ನಾನು ಸ್ವಚ್ಛತೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ. ಮನೇಲಿ ಯಾರು ಕೇಳಿದ್ರೆ ಅವ್ರಿಗೆ ಹೇಳ್ಬಿಡಿ. ನಾನು ಬರ್ತೀನಿ. ಸುಭಾಷ್ 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 ಮಾತಾಡಿದ ರೀತಿ ಬೇರೆ ತರನೇ ಇತ್ತಲ್ಲ. ಸುಭಾಷು ಕೂಡ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾನೆ ಅಕ್ಕ. ನೀವೇ ನೋಡಿದ್ರಲ್ಲ ಅವನಿಗೆ ನನ್ ಜೊತೆ ಹೇಗ್ ಮಾತಾಡ್ದ ಅಂತ. ಇನ್ನೂ ಕೆಲಸ ಮುಗ್ದಿಲ್ವಾ? ಎಲ್ಲ ಮುಗಿತಾ ಬಂತು. ನಿಂಗೆ ಹೇಳಿರೋ ವಸ್ತುಗಳನ್ನೆಲ್ಲ ತಂದಿದ್ಯಾ ತಾನೆ? ಎಲ್ಲ ತಂದಿದ್ದೀನಿ, ಒಂದು ಬಿಟ್ಟಿಲ್ಲ. ತರದೇ ಇದ್ರೆ ನೀವೆಲ್ಲ ನನಗ್ ಬಿಡ್ತೀರಾ? ಈಗ ನಮ್ಮವರೆಲ್ಲ ಬಂದ್ಮೇಲೆ ಮದ್ವೆ ಮಾಡ್ಸೋದ್ ಅಷ್ಟೇ. ಸರಿಯಾಗಿ ಹೇಳ್ದೆ ನೀನು. ಮಾಧವ್ ಮಾಸ್ಟರ್ ಹೇಳ್ತಿದ್ರು ಇವತ್ ರಾತ್ರಿ ಊಟ ಬಿಸಿ ಬಿಸಿ ಪೂರಿ ಮತ್ತೆ ಬದ್ನೆಕಾಯಿ ಗೊಜ್ಜಿರುತ್ತೆ ಅಂತ. ಸಖತ್ತಾಗಿರುತ್ತೆ. ಮಾಧವ್ ಮಿಶ್ರೆ, ಬಿಸಿ ಪೂರಿ ಮತ್ತೆ ಬದ್ನೆಕಾಯಿ ಗೊಜ್ಜು ಸಿಗುತ್ತಾ? ಸಿಗುತ್ತೆ ಸಿಗುತ್ತೆ, ಅವರೆಲ್ಲ ಹೋಗಿದಾರಲ್ಲ ವ್ಯವಸ್ಥೆ ಮಾಡೋದಕ್ಕೆ. ನೀನ್ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಸಮಯ ಹಾಳು ಮಾಡ್ತಿದ್ಯಾ? ಈಗ ಯಾವ ವಿಷಯದಿಂದ ನಿನ್ಗೆ ಇಷ್ಟು ಸಂಕೋಚ ಆಗ್ತಿರೋದು? ಯಾಕೆ, ಏನಾಯ್ತು? ಅನಂತ್ ಮತ್ತೆ ಮದ್ವೆ ಆಗೋದಿಲ್ಲ ಅಂತ ಹೇಳದ್ನ? ಬರೀ ಅನಂತನ್ ತಪ್ಪು ಅನ್ನೋದಕ್ಕಾಗತ್ತಾ? ಇಲ್ಲ, ಅನುಪಮನ್ ಕೇಳಿದ್ರು ಅವಳು ಇದು ಸರಿ ಇಲ್ಲ ಅಂತಾನೆ ಹೇಳೋದು. ಜತೀನ್, ಇವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಒಂದ್ ವೇಳೆ ಅವರಿಬ್ರು ಮದ್ವೆ ಆದ್ರೆ ದೇಶ ಸೇವೆನ ಸರಿಯಾಗಿ ಮಾಡೋದಕ್ಕಾಗುತ್ತೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡ್ತಿದ್ದಾರೆ ಇವರು. ಅನಂತ್, ಯಾರ ಮನ್ಸಲ್ಲಿ ಇಷ್ಟು ಗಾಢವಾದ ದೇಶ ಪ್ರೇಮದ ಭಾವನೆ ಇರುತ್ತೋ ಅವ್ರನ್ನ ಯಾವ ಸಂಬಂಧನೂ ಬಂದ್ಸಿಡೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ಸತ್ಯನ ಯಾಕೆ ನೀವಿಬ್ರು ಅರ್ಥ ಮಾಡ್ಕೋತಿಲ್ಲ? ಅನುಪಮ, ಜತಿನ್ ಹೇಳ್ತಿರೋದು ಖಂಡಿತ ಸರಿ ಇದೆ. ಅವನ್ ಹೇಳ್ತಿರೋದು ತಪ್ಪಲ್ಲ. ಸುಭಾಷ್ ವಿಷಯನೇ ತಗೋ. ಸುಭಾಷ್ನ ನೋಡೋಕ್ಕಾಗಲ್ಲ ಅಂತ ನೀನ್ ಎಷ್ಟು ಅಳ್ತಾ ಇದ್ದೆ, ಆದ್ರೆ ಅದೇ ಸುಭಾಷ್ ನಿನ್ನೆ ಎಷ್ಟೋ ಜನರ ಪ್ರಾಣ ಉಳಿಸೋದಕ್ಕೆ ಸಹಾಯ ಮಾಡ್ದ. ಯಾರಿಂದ ಆದ್ರೂ ಅವನನ್ನ ಹೀಗ್ ಬಂಧಿಸಿಡೋದಕ್ಕೆ ಸಾಧ್ಯ ಆಯ್ತಾ? ಅನುಪಮ, ನಿನ್ ಮನ್ಸಲ್ಲಿ ಗೊಂದಲಗಳನ್ನ ಇಟ್ಕೋಬೇಡ. ಭಾರತಾಂಬೆ ಸಾಕ್ಷಿಯಾಗಿ ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ನೋಡ್ತೀರಿ, ಇದರಿಂದ ನೀವಿಬ್ರು ಇನ್ನೂ ಚೆನ್ನಾಗಿ ದೇಶ ಸೇವೆ ಮಾಡ್ತೀರಾ. ಆದ್ರೆ ಶಾರದಾ, ಇದನ್ನೆಲ್ಲ ಅವರೇ ಹೇಳ್ಬೇಕು. ನಾವಿಬ್ರು ಮದ್ವೆ ಆಗೋದಕ್ಕೆ ಪರಸ್ಪರ ಒಪ್ಪಿಗೆ ಇದೆ ಅಂತ. ಅದೇನು ಅಂದ್ರೆ ನಾವೆಲ್ಲ ಸೇರ್ಕೊಂಡು ಅವ್ರ ಮೇಲೆ ಒತ್ತಡ ಹಾಕ್ತಿದೀವೇನೋ ಅಂತ ಅನ್ಸ್ಬೋದು. ಆಗ್ಲಿ. ಅನುಪಮ ಅವರೇ, ಅನಂತ್, ನೀವೇ ನೇರವಾಗಿ ಹೇಳಿ,
ನೀವಿಬ್ರು ಮದುವೆ ಆಗ್ತಿರೋ ಇಲ್ವೋ. ನೋಡಿ, ನಾನು ಹೇಳೋದಿಷ್ಟೇ, ದೇಶ ನಿಮ್ ಸಂಬಂಧಕ್ಕೆ ಯಾವ ರೀತಿನೂ ಅಡ್ಡಿ ಮಾಡೋದಿಲ್ಲ. ಹಾಗೆ ನೀವು ಅನ್ಕೊಳ್ಳಬೇಡಿ. ಒಂದ್ ರೀತಿ ದೇಶ ನಮ್ಮ ತಾಯಿ ಇದ್ದ ಹಾಗೆ. ತಾಯಿ ತನ್ನ ಮಕ್ಕಳು ಸುಖವಾಗಿ ಸಂತೋಷವಾಗಿರ್ಲಿ ಅಂತ ಯಾವತ್ತಿಗೂ ಬಯಸ್ತಾಳೆ. ಒಂದ್ ವೇಳೆ ನಿಮ್ಗೆ ಒಪ್ಪಿಗೆ ಇದ್ರೆ ನಿಮ್ ನಿರ್ಧಾರನ ತಿಳಿಸಿ. ದೇಶದ ನೆಪ ಹೇಳೋದು ಬೇಡ. ಅನುಪಮ, ಅನಂತ್, ಯಾಕಿಬ್ರು ಸುಮ್ಮನೆ ಇದ್ದೀರಾ? ಮಾತಾಡಿ. ನೀವು ಒಬ್ರ ಜೊತೆ ಒಬ್ರು ಇರೋದಕ್ಕೆ ಇಷ್ಟಪಡೋದಿಲ್ವಾ? ಹೇಳಿ, ಮದ್ವೆ ಇಷ್ಟ ಇಲ್ವಾ? ಅನುಪಮ, ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗೋ. ನನಗೇನೂ ಆಗಲ್ಲ. ನಾನ್ ನಿಮ್ಮನ್ನ ಬಿಟ್ಟು ಹೋಗಕ್ಕೆ ನಿಮ್ ಜೊತೆ ಬಂದಿಲ್ಲ ಅನಂತ. ಏನಾಯ್ತು ತೋರ್ಸು. ಏನೂ ಆಗಿಲ್ಲ. ಕಾಲ್ ಮುಟ್ಟಿದ ಕೂಡಲೇ ಮನುಷ್ಯ ಚಿಕ್ಕವನಾಗಲ್ಲ ಅನುಪಮ. ನೀನ್ ನನ್ನ ಹತ್ರ ಸಂಕೋಚ ಪಟ್ಕೋಬೇಡ. ಎಲ್ಲಿ ಕೊಡಿಲಿ. ಬೇಡ ಬಿಡು ಅನುಪಮ, ನಾನೇ ಕಟ್ಕೋತೀನಿ. ಬೇಡ ಬೇಡ, ನಾನೇ ಕಟ್ತೀನಿ. ನೀವು ಸುಮ್ಮನೆ ಕೂತೀರಿ. ಇದಕ್ಕೆ ನನ್ನ ಒಪ್ಪಿಗೆ ಇದೆ. ಅನು, ನಿನ್ನ ನಿರ್ಧಾರ? ನನಗೂ ಒಪ್ಪಿಗೆ ಇದೆ. ನನ್ನ ಕಾಲ್ ಕೂಡ ಅಷ್ಟೇನ್ ಚೆನ್ನಾಗಿಲ್ಲ. ಮೊದಲು ಗಂಡನ್ನ ಕಳ್ಕೊಂಡೆ. ಅದೇ ನನಗೂ ಭಯ. ನನ್ನ ಹಣೆ ಬರದಿಂದಾಗಿ ಅನಂತ್ ಅವ್ರಿಗೆ ಏನಾದ್ರೂ ಅಪಾಯ. ನನ್ನ ಹತ್ರ ಒಂದು ಸುದ್ದಿ ಇದೆ. ಸಂತೆಗೆ ಹೋಗಿದ್ನಲ್ಲ, ಅಲ್ಲಿ ಪೊಲೀಸ್ ಅವರಿಂದ ಒಂದು ಸುದ್ದಿ ಸಿಕ್ತು. ಸಂಶುಲ್ ಆಲಂ ಇವತ್ತೇ ಸಂತೆಗೆ ಬರ್ತಿದ್ದಾನಂತೆ. ಅನುಮತಿ ಕೊಡಿ ಜತಿನಣ್ಣ, ಇವತ್ತೇ ಕೆಲ್ಸನ ಮುಗಿಸ್ಬಿಡ್ತೀನಿ. ಸಂಶುಲ್ ಆಲಂನ ಕೊನೆ ದಿನ ಇವತ್ತೇ. ನೀವ್ಯಾಕೆ ಹೋಗ್ತೀರಾ? ನಾನೇ ಹೋಗ್ತೀನಿ. ಈ ಜವಾಬ್ದಾರಿನ ಜತಿನವ್ರು ನನಗೆ ಕೊಟ್ಟಿರೋದು. ನಾನೇ ಹೋಗಿ ಆ ಸಂಶುಲ್ ಆಲಂನ ಮುಗಿಸ್ಬರ್ತೀನಿ. ಇಲ್ಲ ಅನಂತ್, ನೀನ್ ಇವತ್ತು ಹೋಗೋ ಹಾಗಿಲ್ಲ. ಯಾಕೆ ಹೋಗ್ಬಾರ್ದು ಜತಿನವ್ರೆ? ನಾನ್ಯಾಕೆ ಹೋಗ್ಬಾರ್ದು? ಯಾಕೆ ಹೋಗ್ಬಾರ್ದು? ನೀವುಗಳೇ ತಾನೇ ಹೇಳಿದ್ದು ದೇಶ ಸೇವೆಯಲ್ಲಿ ಯಾವುದೇ ಅಡ್ಡಿ ಆಗೋದಿಲ್ಲ ಅಂತ. ನೀವೆಲ್ಲರೂ ಸೇರಿ ಮಾತು ಕೂಡ ಕೊಟ್ಟಿದ್ರಿ. ಹೀಗೆಲ್ಲ ತಡೀತೀರಾ ಅನ್ನೋ ಕಾರಣಕ್ಕೆ ನಾನು ಕೂಡ ಮದುವೆ ಬೇಡ ಅಂತ ಹೇಳಿದ್ದು. ಅನುಪಮ, ನೀನೇನ್ ಹೇಳ್ತೀಯ? ಅನಂತ್ ಅವ್ರೆ, ನೀವ್ ಈ ಪ್ರಶ್ನೆ ಕೇಳಿ ನನ್ನನ್ನ ತಪ್ಪಿತಸ್ಥೆ ಮಾಡ್ತಿದ್ದೀರಾ. ಖಂಡಿತ ಹೋಗ್ಬೇಕು. ನೀವೇ ಹೋಗ್ತೀರಾ. ದೇಶ ಸೇವೆಗೆ ನಾನು ಯಾವತ್ತೂ ಅಡ್ಡಿ ಮಾಡೋದಿಲ್ಲ. ಇವತ್ತು ಸಂಶುಲ್ ಆಲಂನ ಮುಗಿಸ್ಲೇಬೇಕು. ಆ ಕೆಲಸ ಮುಗಿದ್ಮೇಲೆನೆ ನಮ್ಮಿಬ್ಬರು ಮದ್ವೆ ಆಗೋದು. ನೀವು ಹೀಗೆ ಹೋಗ್ತೀರಾ? ಇಲ್ಲ, ಮಾರ್ವೇಷ ಹಾಕೊಂಡು ಹೋಗ್ತೀನಿ. ನಾನು ಇಲ್ಲಿಂದಾನೇ ಬಟ್ಟೆ ಬದಲಾಯಿಸ್ಕೊಂಡು ನಾವು ಅಕ್ಕಿ ತಗೋತೀವಲ್ಲ, ಆ ಜಾಗಕ್ಕೆ ಹೋಗ್ತೀನಿ. ಸಂಶುಲ್ ಆಲಂ ತುಂಬಾ ಅಪಾಯಕಾರಿ ಅನಂತ್. ವಿಷಕಾರಿ ಹಾವನ್ನೇ ಸಾಯಿಸುವಂತಹ ವಿಷ ನಮ್ಮ ಹತ್ರ ಇದೆ. ಸಂಶುಲ್ ಆಲಂ ಮತ್ತೆ ಈ ದೇಶದ ನೆಲದಲ್ಲಿ ಉಸಿರಾಡೋದಕ್ಕೆ ನಾನಂತೂ ಖಂಡಿತ ಬಿಡೋದಿಲ್ಲ.
ಗೋಪಾಲ್, ನೀನು ನಾನು ಈ ಕಡೆ ಕಸ ಗುಡ್ಸೋಣ. ಮತ್ತೆ ನಂದು ಮತ್ತೆ ಚಾರು ನೀವಿಬ್ರು ಆ ಕಡೆ ಗುಡ್ಸಿ. ಗೋಪಾಲ್ನ ನನ್ ಜೊತೆ ಕಳ್ಸು ಸುಭಾಷ್. ಶರತಣ್ಣ ಏನ್ ಹೇಳ್ತಾರೆ ಅಂತ ಗೊತ್ತಾ? ಒಬ್ರಿದ್ರೆ ಕೆಲಸ ಮಾಡ್ತಾರೆ, ಇಬ್ರಿದ್ರೆ ಮಾತುಕತೆ ಮಾಡ್ತಾರೆ. ಮೂವರು ಒಂದೇ ಜಾಗದಲ್ಲಿದ್ರೆ ಯಾವ ಕೆಲ್ಸನೂ ಆಗೋದಿಲ್ಲ. ಅರ್ಥ ಆಯ್ತಾ? ಅಯ್ಯೋ, ಈ ಮಹಾಮಾರಿಯಿಂದ ಇನ್ನು ಎಷ್ಟು ಜನ ಸಾಯ್ತಾರೋ? ಇನ್ನು ಮಹಾಮಾರಿ ಕಡಿಮೆ ಆಗಿಲ್ಲ ಅನ್ಸುತ್ತೆ ಸುಭಾಷ್. ಬನ್ನಿ ಹೋಗಿ ನೋಡೋಣ. ನೋಡ್ರಪ್ಪ, ಯಾರಿಗಾದ್ರೂ ಸಹಾಯ ಮಾಡಕ್ ಹೇಳಿ, ದಯವಿಟ್ಟು ಯಾರಿಗಾದ್ರೂ ಹೇಳಿ ಸಹಾಯ ಮಾಡೋದಕ್ಕೆ. ಮಹಾಮಾರಿಯಿಂದ ಸತ್ತಿರೋ ನನ್ ಗಂಡನ್ ಶವ ಸಂಸ್ಕಾರ ಮಾಡೋದಕ್ಕೆ ಯಾರೂ ಸಹಾಯ ಮಾಡ್ತಿಲ್ಲ. ಈಗ ನಾನೇನ್ ಮಾಡ್ಲಿ? ನೀವೇ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ. ಇಬ್ರಿಂದನೇ ಹೇಗ್ ಶವ ಸಂಸ್ಕಾರ ಮಾಡಕ್ಕಾಗತ್ತೆ? ಸತ್ತವ್ರನ್ನ ಈ ರೀತಿ ಕರ್ಕೊಂಡು ಹೋಗೋದು ಸುಲಭ ಅಲ್ಲ. ಇವ್ರಿಗೆ ಯಾರಾದ್ರೂ ಸಹಾಯ ಮಾಡ್ಬೇಕು. ಇವತ್ತು ಪೊಲೀಸರು ಕೂಡ ಅಲ್ಲಿ ನೀರ್ ಹಂಚ್ತಿರ್ಲಿಲ್ಲ. ನಾವ್ ಇವ್ರಿಗೆ ಈಗ ಹೇಗ್ ಸಹಾಯ ಮಾಡೋದು? ಯಾರನ್ನಾದ್ರೂ ಈಗ ಕರೀಲೇಬೇಕು. ಇಲ್ದಿದ್ರೆ ಇಬ್ರಿಂದನೇ ಶವ ಸಂಸ್ಕಾರ ಹೇಗ್ ಮಾಡೋಕ್ ಸಾಧ್ಯ ಆಗತ್ತೆ? ಈಗ ಯಾರಾದ್ರೂ ಸಿಗದೆ ಇದ್ರೆ ನಾನು ಶರತಣ್ಣನ್ನೇ ಕರಿತೀನಿ. ನೀವೆಲ್ರೂ ಇಲ್ಲೇ ಇರಿ, ನಾನು ಬರ್ತೀನಿ. ಸುಭಾಷ್, ನೀನು? ಅನಂತಣ್ಣ, ನೀವು? ನನ್ನ ಹೆಸರನ್ನ ಜೋರ ಕರಿಬೇಡ. ನೀವು ಈ ವೇಷದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ನನಗೆ ಬೇರೆ ಕೆಲಸ ಇದೆ. ಅನಂತಣ್ಣ, ಒಂದ್ ಸಮಸ್ಯೆ ಆಗಿದೆ. ಅಲ್ಲಿ ಯಾರೋ ಒಬ್ರು ಸತ್ತು ಹೋಗಿದ್ದಾರೆ. ಅವ್ರಿಗೆ ಶವ ಸಂಸ್ಕಾರ ಮಾಡೋಕ್ಕೂ ಆಗ್ತಾ ಇಲ್ಲ. ಪಾಪ ಅಲ್ಲಿರೋದು ಅವ್ರಿಬ್ರೆ. ಆ ದೇಹನ ತಗೊಂಡೋಗಕ್ ಯಾರೂ ಇಲ್ಲ. ನೀವೇನಾದ್ರೂ ಅಲ್ಲಿ ಬಂದು ಅವ್ರಿಗೆ ಸಹಾಯ ಮಾಡ್ಬೋದಾ? ಒಬ್ಬ ಮನುಷ್ಯನ ಶವ ಸಂಸ್ಕಾರ ಮಾಡ್ಬೇಕಾ? ಆದ್ರೆ ನೀನ್ ಯಾರ ಬಗ್ಗೆ ಹೇಳ್ತಿದ್ಯೋ ಅದೊಂದು ಶವನ್ ಮಾತ್ರ ತಗೊಂಡು ಹೋಗಲ್ಲ. ಅದರ ಜೊತೆಗೆ ಒಬ್ಬ ದೇಶದ್ರೋಹಿ, ದೇಶಕ್ಕೆ ಶತ್ರು ಆಗಿರೋ ಶವನು ತಗೊಂಡು ಹೋಗ್ತೀನಿ. ಸಂಶೋಲ್ ಆಲಂ. ಅನಂತಣ್ಣ, ನೀವು ಸಹಾಯ ಮಾಡ್ತೀರಾ ಅಲ್ವಾ? ಸುಭಾಷ್, ಸ್ವಲ್ಪ ಹೊತ್ತು ಇಲ್ಲೇ ಇರು. ನನಗೆ ಪೇಟೆಯಲ್ಲಿ ಒಂದೆರಡು ಕಡೆ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಆದ್ರೆ ನನ್ನನ್ನ ಭೇಟಿಯಾಗಿದ್ದು ಯಾರಿಗೂ ಹೇಳ್ಬೇಡ, ಸರಿನಾ? ನಾನು ಹೋಗಿ ಬಂದ್ಬಿಡ್ತೀನಿ, ನೀನು ಹೊರಡು. ಸುಭಾಷ್ ಹೊರಗೆ ಹೋಗಿದ್ದಾನೆ. ನೀವು ಅಪ್ಪ ಅಮ್ಮ ಯಾರೂ ಮನೇಲಿರ್ಲಿಲ್ಲ, ಅದಕ್ಕೆ ನನ್ನ ಹತ್ರ ಹೇಳಿದಾನೆ. ನೀವು ಕೂತಿರಿ, ನಾನು ನಿಮಗೆ ತಿನ್ನೋಕೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ವಿಭಾ, ಈ ಗ್ಲಾಸ್ನ ಟೇಬಲ್ ಮೇಲೆ ಇಡ್ತೀಯಾ? ಕೋಪ ತಣ್ಣಗ್ ಮಾಡೋಕೆ ನೀವೇನೋ ಈ ಪತ್ರ ಬರ್ದಿದ್ದೀರಾ. ಆದ್ರೆ ಅಷ್ಟೊಂದು ಕೋಪ ಬಂದಿದ್ರು ಅವತ್ ನೀವು ಆ ಪುಸ್ತಕ ಖರೀದಿಸಿದ್ರ? ಆದ್ರೆ ನೀವು ಉಡುಗೊರೆನ ನೋಡ್ಲಿಲ್ಲ ಅಲ್ವಾ? ಮೂರ್ಖರಾದ್ರಿ ತಾನೆ? ನಾನು ಮೂರ್ಖ ಆದ್ನ? ಇದು ಬೆಳ್ಳಿ ಅಲ್ಲ, ಬೆಳ್ಳಿ ಥರ ಇದೆ ಅಷ್ಟೇ. ಖಂಡಿತ ಬೆಳ್ಳಿ ಅನ್ಕೊಂಡ್ ತಗೊಂಡ್ರಿ ಅಲ್ವಾ? ಇದೇನು ಇದು? ನನಗ್ ಗೊತ್ತಾಗ್ಲಿಲ್ಲ. ಇದು ನನಗೆ ಅನುಮಾನ ಬಂತು. ನಾನು ಕೇಳೋಣ ಅನ್ಕೊಂಡೆ, ಆದ್ರೆ ಕೇಳಲಿಲ್ಲ. ನಾನು
ಸರಿ, ನಾನು ಈಗಲೇ ಹೋಗಿ ಇದನ್ನ ಬದಲಾಯಿಸ್ಕೊ. ಅದ್ರ ಅವಶ್ಯಕತೆ ಏನೂ ಇಲ್ಲ. ಇದು ಬೆಳ್ಳಿನೇ ಆಗ್ಲಿ ಅಥವಾ ಬೇರೆನೇ ಆಗಿರ್ಲಿ, ಆದ್ರೆ ನನ್ನ ಪಾಲಕ್ಕಿದು ಚಿನ್ನಕ್ಕಿಂತ ಹೆಚ್ಚು. ನಾನಿದನ್ನ ಜೀವನ ಪೂರ್ತಿ ಹುಷಾರಾಗಿಟ್ಕೋತೀನಿ. ಬನ್ನಿ ಬನ್ನಿ ಬನ್ನಿ, ತಗೊಳ್ಳಿ. ಸಿಹಿ ಪದಾರ್ಥ ತುಂಬಾ ಚೆನ್ನಾಗಿದೆ. ತಗೊಳ್ಳಿ 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 ತಗೊಳ್ಳಿ. ಅಕ್ಕಿ ತುಂಬಾ ಚೆನ್ನಾಗಿದೆ, ತಗೊಳ್ಳಿ ಬನ್ನಿ. ವಿಷಯ ಗೊತ್ತಾಯ್ತಾ? ಕೋಲ್ಕತ್ತಾಯಿಂದ ದೊಡ್ಡ ಆಫೀಸರ್ ಬರ್ತಾ ಇದಾರಂತೆ. ಹೌದು, ಗೊತ್ತಾಯ್ತು. ಅವ್ರ ಹೆಸರು ಸಂಶುಲ್ ಆಲಂ. ಅವರು ಈ ಸಂತೆಗೆ ಬರ್ತಾರೆ ಅಂತನೂ ನಾನು ಕೇಳ್ಪಟ್ಟೆ. ನೋಡಿ ನೋಡಿ, ಅಕ್ಕಿ ಚೆನ್ನಾಗಿದೆ. ರಘುಣ, ನಾನು ಅನಂತ್. ಅನಂತ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಿನ್ನ ಪೊಲೀಸರು ಎಲ್ಲಾ ಕಡೆ ಹುಡುಕ್ತಾ ಇದಾರೆ. ನೀನ್ ಯಾಕೆ ಬಂದ? ವಿಷಯ ನನಗೆ ಚೆನ್ನಾಗಿ ಗೊತ್ತು. ನೀನೀಗ ಸ್ವಲ್ಪ ಹೊತ್ತು ನಿನ್ನ ಅಂಗಡಿನ ಬಿಟ್ಕೊಡು. ಏನ್ ಹೇಳ್ತಿದ್ಯಾ? ನೋಡು ರಘುಣ, ಈಗ ಎಲ್ಲನೂ ಹೇಳೋಷ್ಟು ಸಮಯ ಇಲ್ಲ. ನೀನ್ ಮೊದಲು ಹೋಗೋ ಇಲ್ಲಿಂದ. ನಾನು ಕೂತ್ಕೊತೀನಿ. ಆಯ್ತು, ನೀನ್ ಬಾ. ನೀನ್ ಏನ್ ಮಾಡಿದ್ರು ಹುಷಾರಾಗಿ ಮಾಡು. ಯಾರಿಗೂ ಅನುಮಾನ ಬರಬಾರ್ದು ನೋಡು. ನೀನ್ ಕೂತ್ಕೋ, ನಾನು ಬರ್ತೀನಿ ಈಗ್ಲೇ. ಜಗನ್ನಾಥನ್ ಪೂಜೆಗೆ ಅಕ್ಕಿ. ಜಗನ್ನಾಥನ್ ಪೂಜೆಗೆ ಅಕ್ಕಿ ತಗೊಂಡು ಹೋಗಿ. ಸುಭಾಷ್, ಇನ್ನು ಎಷ್ಟೊತ್ತು ಕಾಯ್ಬೇಕು? ನೀನ್ ಈಗ್ಲೇ ಬರ್ತಾರೆ ಅಂದ್ಯಲ್ಲ. ಹೌದು, ಬರ್ತೀನಿ ಅಂದಿದ್ರು. ಆದ್ರೆ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ಗೊತ್ತಾಗ್ತಾನೆ ಇಲ್ಲ. ನೀವೆಲ್ರೂ ಇಲ್ಲೇ ಇರಿ, ನಾನು ನೋಡ್ಕೊಂಡು ಬರ್ತೀನಿ. ಅವ್ರಿಗೇನಾದ್ರೂ ತೊಂದರೆ ಆಗಿದ್ರೆ? ಅಣ್ಣ, ಒಳ್ಳೆ ಅಕ್ಕಿ ಬಂದಿದೆ, ತಗೊಂಡು ಹೋಗಿ. ಸಂಶೋಲ್ ಆಲಂ ಇಲ್ಲಿಗೆ ಬರ್ಲಿ, ಎಲ್ಲ ಗುಂಡುಗಳನ್ನು ದೇಹದೊಳಗೆ ಇಳಿಸ್ತೇನೆ. ಎಷ್ಟೆಲ್ಲ ಅನಾಚಾರ ಮಾಡಿದನವನು. ಆದ್ರೆ ಸಂಶೋಲ್ ಆಲಂನ ಕಂಡು ಹಿಡಿಯೋದು ಹೇಗೆ? ಈ ಪೇಟೆಯಲ್ಲಿ ಅವನು ವೇಷ ಬದಲಾಯಿಸ್ಕೊಂಡು ಬಂದಿದ್ರೆ ಅವನು ಹೇಗ್ ಬೇಕಾದ್ರೂ ಬಂದಿರಲಿ, ಇವತ್ತು ಅವನ ಸಾವು ನನ್ನ ಕೈಯಿಂದಾನೇ ಆಗತ್ತೆ.
ಸುದ್ದಿ ಹಬ್ಸಿದ್ರು ಯಾರು ಇನ್ನೂ ಹೊರಗೆ ಬರ್ತಾನೆ ಇಲ್ಲ. ಆಗಾಗೋಕ್ ಸಾಧ್ಯನೇ ಇಲ್ಲ. ನನ್ನ ವಿರುದ್ಧ ಪೋಸ್ಟರ್ಗಳನ್ನ ಬರೆದು ನಾನು ಬರ್ತೀನಿ ಅಂತ ಗೊತ್ತಾದ ಮೇಲೂ ಅವ್ರು ಆಚೆ ಬರದೇ ಇರಲ್ವಾ? ಹಾಗಾಗೋಕ್ ಸಾಧ್ಯನೇ ಇಲ್ಲ. ನೀನು ನಾನು ಹೇಳ್ದಷ್ಟು ಮಾಡು ಸಾಕು. ಸದ್ಯಕ್ಕೆ ಹೋಗು ಹೋಗು. ಸರಿ ಸರ್. ಇವನೇ ನೋಡಿ, ಇವನೇ ಸಂಶುಲ್ ಆಲಂ. ಸ್ವದೇಶಿಗಳು ಪೋಸ್ಟರ್ ಹಚ್ಚಿದ್ದು ಇವ್ರ ವಿರುದ್ಧ ತಾನೆ? ಅಣ್ಣ ಇವನೇ ನೋಡಿ ಸಂಶುಲ್ ಆಲಂ. ಅಣ್ಣ ಇವನೇ ಸಂಶುಲ್ ಆಲಂ. ಇವನೇನಾ ಸಂಶುಲ್ ಆಲಂ? ನನ್ನ ಹೆಸರು ಕೇಳಿದ ತಕ್ಷಣ ಯಾಕೆ ಇವನು ಇಷ್ಟೊಂದು ಎಚ್ಚರಿಕೆ ಆದ? ಯಾರು ಇವನು? ಎಲ್ಲೋ ನೋಡ್ದಾಗಿದೆಯಲ್ಲ ಇವನ್ನ. ಸಾಹೇಬರ್ ನೋಡಿದ್ರೆ ನಾವ್ಯಾಕೆ ಭಯ ಪಡ್ಬೇಕು? ಆ ನಿಮ್ ಸಾಹೇಬ ಏನಾದ್ರೂ ಈ ದೇಶದವರೇನಾ? ನಮ್ ದೇಶದವ್ರನ್ನೇ ಕೊಲ್ತಾರೆ ಅನ್ನೋ ಕಾರಣಕ್ಕೆ ಭಯ ಪಡ್ಬೇಕಾ? ಮಾರುವೇಷ. ಸಂಶುಲ್ ಕಣ್ಣಿಗೆ ಮಣ್ಣೆರ್ಚೋಕ್ ನೋಡ್ತಾ ಇದೀಯಾ? ಅಷ್ಟು ಸುಲಭವಾಗಿ ಏಮಾರವನಲ್ಲ. ನಿನ್ನನ್ನೇನು ಮಾಡ್ತೀನಿ ನೋಡ್ತಿರೋ. ಜಗನ್ನಾಥನ ಪೂಜೆಗೆ ಅಕ್ಕಿ ಬೇಕಾಗಿತ್ತು.